ಜನರು ನಿಮ್ಮ ಹಿಂದೆ ಮಾತನಾಡುತ್ತಾರೆ ಎಂದರೆ ನೀವು ಪ್ರಗತಿಯ ಹಾದಿಯಲ್ಲಿ ಇರುವುದು ಸ್ಪಷ್ಟ. ನೀವು ಎಷ್ಟು ಪ್ರಗತಿಪರ ಯಶಸ್ವಿಯಾಗುತ್ತೀರೋ ಅಷ್ಟು ಜನರು ನಿಮ್ಮ ಬಗ್ಗೆ ಮಾತನಾಡುತ್ತಾರೆ. ಆದರೆ ನೀವು ನಿಮ್ಮ ಗುರಿ ಮತ್ತು ನಂಬಿಕೆಯ ಮೇಲೆ ಕೇಂದ್ರೀಕರಿಸಬೇಕು. ಹಿಂದೆ ಮಾತನಾಡುವವರು ನಿಮ್ಮ ಶಕ್ತಿ ಅಥವಾ ಗುರಿಯನ್ನು ಕಿತ್ತುಕೊಳ್ಳಲು ಆಗುವುದಿಲ್ಲ. ಅವರು ಮಾತಾಡಲಿ, ಆದರೆ ನೀವು ನಿಮ್ಮ ಕಾರ್ಯದ ಮೂಲಕ ಅವರಿಗೆ ಉತ್ತರವನ್ನು ನೀಡಿ. ನೀವು ಏನು ಸಾಧಿಸುತ್ತೀರಿ ಎಂಬುದರ ಬಗ್ಗೆ ಗಮನ ಕೊಡಿ, ಇತರರು ಏನು ಹೇಳುತ್ತಾರೆ ಎಂಬುದರ ಬಗ್ಗೆ ಅಲ್ಲ. ಅವರ ಮಾತುಗಳಿಗೆ ನಿಮ್ಮ ಕಾರ್ಯಗಳಿಂದ ಉತ್ತರವನ್ನು ಕೊಡಿ. ನಿಮ್ಮ ಸಾಧನೆಗೆ ಅವರು ದಂಗಾಗಲಿ, ನಿಮ್ಮ ಯಶಸ್ಸು ಅವರಿಗೆ ಶಾಂತವಾಗುವ ಕಾರಣವಾಗಲಿ. ಬೇಲಿ ಮೆಟ್ಟಿದ ಹಣ್ಣು ಮೇಲೆ ಕಲ್ಲು ಹೊಡೆದರೆ ಅದು ಹಣ್ಣಿನ ಮೌಲ್ಯವನ್ನು ತೋರುತ್ತದೆ. ಹಾಗೆಯೇ ನಿಮ್ಮ ಬೆಲೆಯು ಅರಿವು ಅವರ ಮಾತಿನಲ್ಲಿ ಗೋಚರಿಸುತ್ತದೆ. ಅವರಿವರ ಮಾತುಗಳಿಗೆ ತಲೆ ಕೆಡಿಸಿಕೊಳ್ಳುವ ಬದಲು ನಿಮ್ಮ ಶ್ರಮದಿಂದ ನಿಮ್ಮ ಹೆಸರು ಮೂಡಿಸಿ. ತಲೆ ಎತ್ತಿ ಧೈರ್ಯದಿಂದ ನಿಮ್ಮ ಕನಸುಗಳತ್ತ ಹೆಜ್ಜೆ ಹಾಕಿ. ನಿಮ್ಮ ಮನಸ್ಸು ಗಾಳಿಯಂತೆ ಶಾಂತವಾಗಿರಲಿ. ಹಿಂದೆ ಬರುವ ಮಾತುಗಳು ಬಿಸಿಲಿನ ಕಿರಣದಂತೆ ಮಾಯವಾಗುತ್ತವೆ. ಹಿಂದೆ ಮಾತನಾಡುವ ಜನರನ್ನು ದೂರುವ ಬದಲು ಅವರ ಮಾತುಗಳನ್ನು ಪ್ರೇರಣೆಯಾಗಿ ತೆಗೆದುಕೊಳ್ಳಿ. ಜನರು ಏನು ಹೇಳುತ್ತಾರೆ ಎಂಬುದರ ಬದಲು ನೀವು ಏನು ಸಾಧಿಸಬೇಕು ಎಂಬುದರ ಮೇಲೆ ಗಮನ ಇಟ್ಟುಕೊಳ್ಳಿ. ನಿಮ್ಮ ಗುರಿಯತ್ತ ಧೈರ್ಯದಿಂದ ಹೆಜ್ಜೆ ಹಾಕಿದರೆ ಹಿಂದಿನ ಮಾತುಗಳು ಹಿಂದೆಯೇ ಹಾರಿಬಿಡುತ್ತವೆ. ನಮ್ಮ ದೃಢ ನಿಶ್ಚಯವೇ ನಮ್ಮ ಶಕ್ತಿ. ಇದೇ ರೀತಿಯ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಹಾಗೂ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಬೆಂಬಲವನ್ನು ನಮಗೆ ತಿಳಿಸಿ. ಧನ್ಯವಾದ.